ಪಂಪನನ್ನು ಕುರಿತು ಮಾತನಾಡುವುದಕ್ಕೆ ನನಗೆ ಯಾವಾಗಲೂ ಈ ವಯಸ್ಸಿನಲ್ಲೂ ಮತ್ತು ಚಿಕ್ಕ ವಯಸ್ಸಿದ್ದ ಆಗಲಿಂದನೂ ನಿರಂತರವಾಗಿ ನನ್ನ ಇಂದ್ರಿಯಗಳಿಗೆ ಹೊಸ ತೇಜಸ್ಸು, ಶಕ್ತಿ, ವೀರ್ಯವರ್ಧಕ ರೀತಿಯೆಲ್ಲ ಪಂಪನನ್ನು ಕುರಿತು ಮಾತನಾಡ್ಬೇಕು ಅಂತಂದ್ರೆ, ಯಾಕೆಂದ್ರೆ ಪಂಪನ ಕಾವ್ಯಗಳನ್ನು ಓದ್ಕೊಂಡೇ ನಾನು ಬೆಳೆದಂತವನು. ಪಂಪನ ಕೃತಿಗಳ ಪಾಠವನ್ನ ಬಹಳ ಶ್ರೇಷ್ಠ ವಿದ್ವಾಂಸರ ಬಾಯಿಂದ ಕೇಳ್ಕೊಂಡು ನಾನು ಬೆಳೆದಂತವನು. ಹೀಗಾಗಿ ಕನ್ನಡಕ್ಕೆ ನಿರಂತರವಾಗಿ ಬೆಳೀತಾ ಇರ್ತಕ್ಕಂಥ ಕನ್ನಡಕ್ಕೆ ಪಂಪನೇ ಯಜಮಾನ ಅಂತ ಹೇಳಿ ನನ್ನ ಹೆಸರನ್ನ ನಾಗರಾಜ ಕವಿ ಪುಣ್ಯಾಶ್ರಮ ಚಂಪದ ಕಾವ್ಯದಲ್ಲಿ ಹೇಳಿದ್ದಾನೆ. ಆದರೂ ಪಂಪನನ್ನ ಕುರಿತು ಮಾತನಾಡುವಾಗ ಅವನ ಹೆಸರಿನಲ್ಲಿ ಇಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಅಧ್ಯಯನ ಪೀಠವನ್ನು ಉದ್ಘಾಟನೆ ಮಾಡಿ ಮಾತನಾಡುವ ಸಂದರ್ಭದಲ್ಲಿ ಹಳಗನ್ನಡದ ರುಚಿಯನ್ನ ತೋರಿಸುವ ದೃಷ್ಟಿಯಿಂದ ಕೆಲವು ಮಾತುಗಳನ್ನ ಹೇಳೋದು ಸೂಕ್ತ ಅಂತ ನಾನು ಆಲೋಚನೆ ಮಾಡಿಕೊಂಡು ಒಂದು ಸಣ್ಣ ಟಿಪ್ಪಣಿಯನ್ನ ಸಿದ್ಧಪಡಿಸ್ಕೊಂಡು ಬಂದಿದ್ದೀನಿ. ಅದನ್ನ ಓದ್ತೇನೆ. ಪಂಪ ರನ್ನ ಕವಿಗಡನದ ನಾಡಿನಲ್ಲಿ ಕಾವ್ಯಾರಾಮದಲ್ಲಿ ಬಿಚ್ಚತಂ ನಲಿವ ಪರಿಣತಮತಿಗಳಿರ್ಪ ಧಾರವಾಡದ ಬೀಡಿನಲ್ಲಿ ಕುಳಿರ್ಪ ರಸಿಕರಿರ, ಸಾಹಿತ್ಯೋಪಾಸಕರಿರ, ಪ್ರಬುದ್ಧ ಸಹೃದಯರಿರ ಈ ಅಜ್ಜನ ಮಾತಿನೋಳ್ ಏನ್ ಪೊರುಳುಂ ತಿರುಳುಂ ಎದ್ದಪುದೆ ಎಂದೆಣಿಸದೆ ಎನ್ನೀ ನುಡಿಗಣನದ ಉಡಿವರೆಯಂ ಅಕ್ಕರೆಯಂ ಕಿವಿಗೊಟ್ಟು ಆಲಿಪುದು ಇಂದಿನ ಶುಭಾವಸರದೋಳ್ ಲೇಸಪ್ಪ ಅಕ್ಕರಗೊಟ್ಟಿಯೋಳ್ ನೀಯಲ್ ನಿಡುವೈಣ ಕೈಗೊಂಡ್ ಬೆಂಗಳೂರಿನ ಆಮ್ ಇಲ್ಲಿಗೈತಂದುದು ಬಲ್ ಸೊಗಸು ಕಣ. ಕನ್ನಡ ಅಕ್ಕರದೊಡತಿಯ ಪೇರೂರದೋಳ್ ವಿಶಾಲ ವಕ್ಷಸ್ಥಳದಲ್ಲಿ, ಕನ್ನಡ ಅಕ್ಕರದೊಡತಿಯ ಪೇರೂರದೋಳ್ ಕೌಸ್ತುಭವಾಗಿ ಬೆಳಗಿ ತೊಳಗುತ್ತಿರ್ಪ ಪಂಪಕವಿಯ ಸಿರಿವಡಿಯೋಳ್ ಮಂಡೆಬಾಗಿ ಒಡಮಟ್ಟು ಎಣೆಯಿಲ್ಲದೆ ಈ ಸೈಪಂ ಎನಗಿತ್ತ ಬಲ್ಲಿದರ ಪಡೆಗೆ ತಲೆವಾಗಿ ಕೈ ಮುಗಿದರು. ಸಾಸಿದ ಸಂವತ್ಸರದ ಪಿಂತೆ ರಟ್ಟರ ಸಾಮಂತ ಚೂಡಾಮಣಿயும் ಉದಾತ್ತ ನಾರಾಯಣனும் ಉದಾರ ಮಹೇಶ್ವರനും ಮೇಣ್ ಗುಣಾರ್ಣವಂ ಮೊದಲನೇ ಪದ್ಯದಲ್ಲಿ ಹೇಳ್ತಾನೆ. ಶ್ರೀಯನ ಅರಾತಿ ಸಾಧನ ಪಯೋನಿಧಿಯೋಳ್ ಪಡೆದುಂ ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರನ ಒತ್ತಿಕೊಂಡಂ ಆತ್ಮೀಯ ಸುಪುಷ್ಪ ಪಟ್ಟಮನೊಡಂಬಡೆ ತಾಳ್ದ ಉದಾತ್ತ ನಾರಾಯಣಂ ಈಗೆಮಗೆ ನಿರಂತರ ಸೌಖ್ಯ ಕೋಟಿಯಂ ಆ ಉದಾರ ಮಹೇಶ್ವರനും ಮೇಣ್ ಗುಣಾರ್ಣಮಂ ಎನಿಪ್ಪ ವಿನುತ ವೇಮುಲವಾಡ ಚಳುಕ್ಯ ವಂಶಪತಿ ಇಮ್ಮಡಿ ಅರಿಕೇಸರಿಯ ಸಿಂಹವಿಷ್ಟರದ ಕೆಲದೋಳ್ ಸಿಂಹಾಸನ ಪಕ್ಕದಲ್ಲಿ ಪಿರಿಯ ಬಿತ್ತರಿಗೆಯೋಳ್ ಕುಳ್ಳಿರ್ದು ಒಡ್ಡೋಲಗದೋಳ್ ವಿರಾಜಮಾನನಾಗಿದ್ದು ಕವಿತಾ ಗುಣಾರ್ಣವಮೆಂಬ ಬಿರುದನ ಅಂತ ಪಂಪಂ ಸಮಸ್ತ ಭಾರತವನ್ ಸಾಜದ ಹುಲಿಗೆರೆಯ ತಿರುಳ್ಗನ್ನಡದೋಳ್ ಅಪೂರ್ವವಾಗಿ ಸೆಲೆಪೇಳ್ದ ಕವೀಶ್ವರಂ ದುಂದುಬಿ ಸಂವತ್ಸರೋದ್ಭವಂ ಧಾತ್ರಿ ಬಳೆಯ ನೆಡಿಂಪನುಂ ಪ್ರಸನ್ನ ವದನನುಂ ದುಂದುಬಿ ಗಭೀರ ನಿನದನುಂ ಲಲಿತಾಲಂಕರಣನುಂ ಆಗಿದ್ದ ಈ ಪಂಪಂ ಪ್ರಸನ್ನ ಲಲಿತ ವಚನ ರಚನೆಯಿಂ ನಿತ್ಯಂ ಪಚ್ಚ ಪಸತುಂ ಅರ್ಣವಂಬೋಲ್ ಅತಿ ಗಂಭೀರಮುಂ ಎಡೆಮಾವಿನ ಪಿಂಪರೆಯಿಂ ಬಳದುದು ತುಂಬಿಗಳಿನೆ ತುಂಬಿ ಸುಗ್ಗಿಯೊಳಪ್ಪುವಂತವೋಲ್ ಸರಸ್ವತಿಗೆ ಹೊಸತು ಮಾಡುವ ವಾಗ್ವಿಲಾಸದಿ ಒಪ್ಪುವ ವಿಕ್ರಮಾರ್ಜುನ ವಿಜಯಮೆಂಬ ಲೌಕಿಕ ಕಪಮುಮಂ ಮೇಣ್ ಆದಿಪುರಾಣಮೆಂಬ ಸಮಸ್ತ ಪ್ರಮುದಪ್ರದ ಆದಿದಿನ ಪುರುದೇವನ ಚರಿತೆಯುಮಂ ಆ ಚಂದ್ರಾರ್ಕ ತಾರಂಬರಂ ಮೆರೆವಂತೆ ರಚಿಸಿ ನಾಡೋಜ ಪಂಪಂ ಎಂದೆನಿಸಿ ಓರಂತೆ ನೆಗಳ್ತೆಯುಮಂ ಪೊಗಳ್ತೆಯುಮಂ ಗಳಿಸಿ ಆಗಳಂ ಈಗಳಂ
ಏಗಳಂ ಬೆಳಗುತ್ತಿರ್ಪ ಅಂತಿರ್ಪ ಪಂಪಂಗೆ ಅಂತಿರ್ಪ ಪಂಪಂಗೆ ಸಾರ್ವಭೌಮಂಗೆ ಮಣಿದು ಆತನ ಪರಕೆಯನ್ ಆಂತು ಅರಿವಿನ ಅರವಂಟಿಗೆ ಎನಿಸಿದ ಈ ಮಹಾಮನೆಯೋಳ್ ಆಸೀನರಾಗಿರ್ಪ ನುಡಿಜಾಣರೆಲ್ಲರಂ ಹೊಸತೊಂದು ಕೀರ್ತಿ ಸ್ತಂಭಂ ನಿಲವೇಳ್ಕುಂ ಎಂದು ಕವಿಯ ಪೆಸರೋಳ್ ಆದಿಕವಿ ಪಂಪ ಅಧ್ಯಯನ ಪೀಠಮಂ ಪರಿಭಾವಿಸಿದುದು ಲೇಸಲ್ತೆ ಇಂತಿ ಒಸಗೆಯೋಳ್ ಓಜರೆಲ್ಲರೂ ಈ ನೂತ್ನ ಪಂಪ ಅಧ್ಯಯನ ಪೀಠಮಂ ಲೋಕಾರ್ಪಣಂಗೆಯಲ್ ಹಂಪ ಅಭಿದಾನ ನಿರ್ಪ ಎನಗಿದ್ದ ಆಣತಿಯಂ ನೆತ್ತಿಯೊಳಾಂತು ಬಂದಿರ್ಪೆಂ ಇದುவும் ಅರಪ ಬಳ್ಳಿ ಕಾಲ್ ತೊಡದಂತಾಯ್ತು ಗಡ ಅಪೂರ್ವಮಪ್ಪ ಈ ಸೈಪುಂ ವಿಧಿಯಿತ್ತ ಭಾಗ್ಯಂ ಎಂದೆಳಿಪೆಂ. ಏನ್ ಹೇಳೋದು, ಪಂಪನ್ ಬಗ್ಗೆ ಎಲ್ಲ ಹೇಳಿರ್ತಾರೆ. ಈ ಹೊತ್ತು ಶಾಂತಿನಾಥ ದಿಬ್ಬದ ಅವರು ನಮ್ಮ ಪಂಪನ ಕಾವ್ಯವನ್ನ ಹೊಸ ಕಾಲಕ್ಕೆ ನಮ್ಮ ಯುವಜನಾಂಗ ಓದುವುದಕ್ಕೆ ಅನುವಾಗುವ ಹಾಗೆ ಅಣಿಗೊಳಿಸಿದ್ದಾರೆ. ಅದನ್ನ ನಾನು ಆಗ್ಲೇ 2 ವರ್ಷ ಆಯ್ತು. 2 ವರ್ಷದಿಂದ ಒಂದೇ ಸಮ ಒತ್ತಾಯ ಮಾಡ್ತಾ ಇದ್ದೆ. ಇದನ್ನ ಬರೋದು ಮನೆಯಲ್ಲಿ ಇಟ್ಕೊಳ್ಳೋದಲ್ಲ, ಇದನ್ನ ಸಮಾಜಕ್ಕೆ, ಯುವಜನಾಂಗಕ್ಕೆ, ಓದುವ ಆಸಕ್ತಿಯುಳ್ಳ ಮನಸ್ಸುಗಳಿಗೆ ತಲುಪಿಸ್ಬೇಕು ಅಂತ ಆ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನನಗೆ ತುಂಬಾ ಸಂತೋಷ ಪಟ್ಟಿದ್ದೇನೆ. ಪಂಪನನ್ನ ಕುರಿತು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಕೆಲವರು ಇಲ್ಲಿರೋದ್ರಿಂದ ಯುವ ಮನಸ್ಸುಗಳು, ಬುದ್ಧಿಗಳು, ಭಾವಗಳು ಈ ಸಭೆಯಲ್ಲಿ ಉಪಸ್ಥಿತರಿರೋದ್ರಿಂದ ಒಂದು ವ್ಯಾಪಕತೆಯ ದೃಷ್ಟಿಯಿಂದ ಕೆಲವು ಮಾತುಗಳನ್ನ ಹೇಳುವುದು ಔಚಿತ್ಯ ಮತ್ತು ಅಗತ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಪಂಪನನ್ನ ಹೊಸ ಕಾಲದ ತಲೆಮಾರಿಗೆ ದಾಟಿಸುವ ನೆಲೆಯಲ್ಲಿ ಯಾವ ದಿಕ್ಕಿಗೆ ನಮ್ಮ ಹೆಜ್ಜೆಗಳನ್ನು ಹಾಕ್ಬೇಕು, ಯಾವ ರೀತಿ ಅದನ್ನ ವಿಸ್ತರಿಸಿಕೊಳ್ಬೇಕು, ನಮ್ಮ ಓದಿಗೆ ಹೊಸ ಬೆಳಕನ್ನ ಹೇಗೆ, ತೇಜಸ್ಸನ್ನ, ಕಾಂತಿಯನ್ನು ಕೊಡಬಹುದು ಅಂತ ಅನ್ನೋದನ್ನ ನಾವು ಗಂಭೀರವಾಗಿ ಪರಿಭಾವಿಸುವ ಅಗತ್ಯ ಇವತ್ತು ಇದೆ. ಜಗತ್ತಿನ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಸುಮಾರು 28 ದೇಶದ ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳ ವರ್ಕ್ಶಾಪ್, ಸೆಮಿನಾರ್, ಸಿಂಪೋಸಿಯಂ, ಕಾನ್ಫರೆನ್ಸ್ ಅದರಲ್ಲೆಲ್ಲ ಭಾಗವಹಿಸಿ ಕನ್ನಡ ಸಾಹಿತ್ಯವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಆ ಸಭೆಯ ಮುಖ್ಯವಾಗಿ ಪ್ರಾಧ್ಯಾಪಕರುಗಳ ಸಾಹಿತ್ಯಾರ್ಥ ಆಸಕ್ತಿ ಮನಸ್ಸುಗಳಿಗೆ ಇದ್ದ ಅಪೇಕ್ಷೆ ಏನಂದ್ರೆ, ನೀವು ಹೇಳ್ತಾ ಇದ್ದನ್ನು ಕೇಳಿದರೆ ಕನ್ನಡದ ಬಗ್ಗೆ ನಮಗೆ ತುಂಬಾ ಆಸಕ್ತಿ ಉಂಟಾಗಿದೆ, ಕನ್ನಡದ ಬಗ್ಗೆ ತಿಳ್ಕೊಳ್ಳುವಂತ ಅಗತ್ಯ ಇದೆ ಅಂತ ನಮಗೆ ಮನವರಿಕೆ ಆಗಿದೆ. ಅದನ್ನು ನೀವು ಕನ್ನಡದಲ್ಲೇ ಬರೆದಿಟ್ಕೊಂಡ್ರೆ ನಮಗೆ ತಲುಪೋದು ಹೇಗೆ? ಅದರಿಂದ ಒಟ್ಟಾರೆ ಭಾರತದ ದೃಷ್ಟಿಯಿಂದ ಒಂದ್ಸರ್ತಿ ನಾವು ಸಿಂಹಾವಲೋಕನ ಮಾಡಿ ನೋಡಿದ್ರೆ, ಕನ್ನಡ ನಾವು ಬೇರೆ ಭಾಷೆಗಳಿಂದ, ಭಾರತೀಯ ಭಾಷೆಗಳಿಂದ, ಜಗತ್ತಿನ ಕೆಲವು ಬೇರೆ ಭಾಷೆಗಳಿಂದ ನಾವು ಕನ್ನಡಕ್ಕೆ ಏನ್ ತೆಗೆದುಕೊಂಡಿದ್ದೇವೆಯೋ ಆ ಪ್ರಮಾಣದಲ್ಲಿ ನಾವು ಕೊಡುವುದರಲ್ಲಿ ಸೋತಿದ್ದೇವೆ. ಭಾರತೀಯ ಭಾಷೆಗಳೇ ಕೊಡುವುದರಲ್ಲೂ ಸೋತಿದ್ದೇವೆ. ಒಟ್ಟು ಶ್ರೇಷ್ಠ ಕವಿಗಳ, ಮಹಾಕವಿಗಳ ಕಾವ್ಯಗಳನ್ನ ನಾನು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಹೋಮರ್ ಇರ್ಬೋದು, ವರ್ಜಿಲ್, ಡಾಂಟೆ, ಮಿಲ್ಟನ್, ಫಿರ್ದೌಸಿ, ಇಂಥ ಇನ್ನೂ ಅನೇಕ ಮಹಾಕವಿಗಳ ಕಾವ್ಯಗಳನ್ನು ಓದಿದಾಗ ಪಂಪ, ರನ್ನ, ನಮ್ಮ ವಚನ ಸಾಹಿತ್ಯ, ಹರಿಹರ, ರಾಘವಾಂಕ, ಇವರು ಯಾವ ಶ್ರೇಷ್ಠ ಜಗತ್ತಿನ ಕವಿಗಳಿಗೂ ಕಡಿಮೆ ಇಲ್ಲದಂತಹ ಕಾವ್ಯಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ನಮ್ಮ ಅರಿವಿನ ಕ್ಷಿತಜವನ್ನ, ದಿಗಂತವನ್ನು ವಿಸ್ತರಿಸಿದ್ದಾರೆ. ಅದನ್ನ ಜಗತ್ತಿಗೆ ನಾವು ಕೊಟ್ಟಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ ಯಾವಾಗಲೂ ಅಧ್ಯಯನ ಮಾಡುವಾಗ ವಿದೇಶದ ಕವಿಗಳನ್ನು ನಾವು ಹೇಗೆ ಹೆಸರಿಸ್ತೇವೆಯೋ ಹಾಗೆ ಆ ದೇಶಗಳಲ್ಲಿ ನಮ್ಮ ಕವಿಗಳನ್ನ ಎಲ್ಲಿ ಹೆಸರಿಸ್ತಾರೆ? ಹೆಸರಿಸ್ತಾ ಇಲ್ಲ. ಅದಕ್ಕೆ ಅವರದೆಲ್ಲ ಕೊಂದು, ಅವರದೆಲ್ಲ ಕೊರತೆ, ನಾವು ಅದಕ್ಕೆ ಬೇಕಾದಂತಹ ನಮ್ಮ ಸಾಹಿತ್ಯವನ್ನು ಕೊಟ್ಟಿಲ್ಲ. ಹಾಗೆ ನೋಡೋದಾದ್ರೆ ತಮಿಳರವರು ತಕ್ಕಮಟ್ಟ ಕೆಲಸ ಮಾಡಿದ್ದಾರೆ. ಅವರ ತಿರುಕುರುಳು ಜಗತ್ತಿನ 148 ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ. ಇದು ತಿರುವಳ್ಳವರು ಬರೆದಿರ್ತಕ್ಕಂತ ಆ ಕಾವ್ಯ, ಅದು ಎಷ್ಟೊಂದು ಭಾಷೆಗೆ ಅನುವಾದ ಆಗಿದೆ. ಅದಲ್ಲದೆ
ತಮಿಳಿನ ಶಿಲುಪದಿಗಾರಂ, ಮಣಿಮೇಗಲೆ, ವಲಯಾಪತಿ, ಕೊಂಡಲಕೇಶಿ, ಜೀವಕ ಚಿಂತಾಮಣಿ ಇಂಥ ಮಹಾಕಾವ್ಯಗಳೆಲ್ಲ ಅವರು ಜಗತ್ತಿಗೆ ಬಹುಭಾಷೆಗಳಿಗೆ ಕೊಟ್ಟಿದ್ದಾರೆ. ನಾನು ವಾರ್ಸಾದಲ್ಲಿ, ಪೋಲೆಂಡ್ ದೇಶದ ರಾಜಧಾನಿ ವಾರ್ಸಾ ವಿಶ್ವವಿದ್ಯಾಲಯದಲ್ಲಿ ಮಾತನಾಡಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಇಬ್ಬರು ಪ್ರೊಫೆಸರ್ಸ್ ಇದ್ದಾರೆ ತಮಿಳು ಭಾಷೆಯಲ್ಲಿ. ನಾನು ಕನ್ನಡಕ್ಕಿದ್ದಾರೆ ಅಂತಿದ್ರೆ ಇಲ್ಲ. ಹೀಗಾಗಿ ಕನ್ನಡವನ್ನ ಜಾಗತಿಕ ವೇದಿಕೆಯಲ್ಲಿ ಸ್ಥಾಪಿಸುವ ದಿಕ್ಕಿನಲ್ಲಿ ನಮ್ಮ ಹೆಜ್ಜೆಗಳು ಪ್ರಬಲವಾದ ಗುರುತು ನಾವು ಇನ್ನೂ ಮೂಡಿಸಿಲ್ಲ. ಆ ದಿಕ್ಕಿನಲ್ಲಿ ನಾವು ಮಾಡುವ ಪ್ರಯತ್ನಕ್ಕೆ ಈ ಪಂಪ ಅಧ್ಯಯನ ಪೀಠದಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡಬೇಕು ಅಂತ ನಾನು ಅದರ ಮುಖ್ಯಸ್ಥರಿಗೂ ಮತ್ತು ಆ ವಿಭಾಗದಲ್ಲಿ ಕೆಲಸ ಮಾಡುವವರಿಗೂ ವಿನಂತಿಸ್ಕೊಳ್ತೀನಿ. ನಮ್ಮ ಕವಿಗಳನ್ನ ತೌಲನಿಕವಾಗಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಈಗ ಹೋಮರ್ ಅತ್ಯಂತ ಪ್ರಾಚೀನವಾದಂತಹ ಕಾವ್ಯ ನಮಗೆ ಗಿಲ್ಗಮೇಶ್ ಬಿಟ್ರೆ ನೆಕ್ಸ್ಟ್ ಈ ಹೋಮರನ್ನ ಇಲಿಯಡ್ ಮತ್ತು ಒಡೆಸ್. ಇಲಿಯಡ್ ನಮ್ಮ ಕವಿರಾಜ ನಮ್ಮ ಪಂಪನ ವಿಕ್ರಮಾರ್ಜನ ವಿಜಯವನ್ನು ಮತ್ತು ರನ್ನನ ಸಾಹಸ ಭೀಮ ವಿಜಯವನ್ನು ಅದರ ಜೊತೆಯಲ್ಲಿ ತೌಲನಿಕವಾಗಿಟ್ಟು ನೋಡಿದಂತಹ ಸಂದರ್ಭದಲ್ಲಿ ತುಂಬಾ ಸಾದೃಶ್ಯಗಳಿವೆ. ವೈದೃಶ್ಯ ಇರಬಹುದು, ಆದರೆ ಸಾದೃಶ್ಯವೂ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕವಿಯ ಕಾಣಿಕೆಯ ಮಹತ್ವ ಏನು, ಹೋಮರನ ಕಾಣಿಕೆಯ ಮಹತ್ವವನ್ನು ಇಟ್ಟು ಅಕ್ಕಪಕ್ಕದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಕವಿ ಹೇಗಲ್ಲಿ ನಿಲ್ತಾನೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬಹುದಾದಂತ ಸಂಗತಿ. ಹೋಮರ್ನ ಇಲಿಯಡ್ ನಾನು ಗ್ರೀಕ್ ಭಾಷೆಯಲ್ಲಿ, ಅದು ಗ್ರೀಕ್ ಭಾಷೆಯಲ್ಲಿ ಇದೆ. ಆಮೇಲೆ ವರ್ಜಿಲ್ ಅದನ್ನ ಲ್ಯಾಟಿನ್ಗೆ ಬಹುಭಾಗ ತೆಗೆದುಕೊಂಡು ಹೋಗ್ತಾನೆ. ಆಮೇಲೆ ಅದರ ಸ್ವಲ್ಪ ಭಾಗವನ್ನ ಅದನ್ನ ಡಿವೈನ್ ಕಾಮಿಡಿ ಡಾಂಟೆ ಇಟಾಲಿಯನ್ ಭಾಷೆ ತೆಗೆದುಕೊಂಡು ಹೋಗ್ತಾರೆ. ಇಟಾಲಿಯನ್ ನೋಡಿ, ಸಂಸ್ಕೃತಿಯಿಂದ ಕನ್ನಡಕ್ಕೆ ಪಂಪ ತಂದ ಹಾಗೆ ಹೋಮರ್ನ ಗ್ರೀಕಿನಿಂದ ವರ್ಜಿಲ್ ಲ್ಯಾಟಿನ್ ತಗೊಂಡು ಹೋಗೋದು, ಲ್ಯಾಟಿನ್ ಮತ್ತೆ ಇಟಾಲಿಯನ್ ಭಾಷೆಯಲ್ಲಿ, ಅದರಲ್ಲೂ ಫ್ಲಾರೆನ್ಸಿನ ಭಾಷೆಯಲ್ಲಿ ಬರೀತಾರೆ ಡಿವೈನ್ ಕಾಮಿಡಿಯನ್ನ ಡಾಂಟೆ. ನಮ್ಮಲ್ಲಿ ಹೇಗೆ ಸಾಗದ ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಬರೆದ್ರು ಹಾಗೆ ಫ್ಲಾರೆಂಟೈನ್ ಲ್ಯಾಂಗ್ವೇಜ್ ಇಟ್ ವಾಸ್ ದಿ ಕ್ವೀನ್ಸ್ ಇಂಗ್ಲಿಷ್ ಇದ್ದ ಹಾಗೆ ಅಲ್ಲಿ ಬಹಳ ಮುಖ್ಯವಾದಂತಹ ಲ್ಯಾಟಿನ್ ಭಾಷೆ ಎಲ್ಲ ತೆಗೆದುಕೊಂಡು ನಾನು ಹೇಳೋದಕ್ಕೆ ಹೊರಟಿದ್ ಮೊದಲು ಹೋಮರ್ನ ಇಲಿಯಡ್ ಕಾವ್ಯದಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದಂತ ಪಾತ್ರ ಎರಡು. ಅದರಲ್ಲಿ ಏನು ಅಕಿಲೆಸ್ಸೇ ಅದರ ಪ್ರಧಾನವಾದಂತಹ ವೀರರ ವೀರ. ಹೋಮರ್ ಇದ್ನೇ ಇಲ್ವೇ ಅನ್ನೋದು ದೊಡ್ಡ ಚರ್ಚೆ. ಹೋಮರ್ನು ಅವನು ಕುರುಡನಾಗಿದ್ದಂತ ಅವನು ಅಂತ ಒಂದು ವಿವರಣೆ ಪ್ರಕಾರ ಏನಂದ್ರೆ, ಆ ಹೋಮರ್ ಬರೆದಂತ ಇಲಿಯಡ್ ಕಾವ್ಯದಲ್ಲಿ ಆ ಪಾತ್ರ ಬರುತ್ತೆ. ಜೊತೆಗೆ ಅವನು ಅಖಿಲೇಶನ ಸಮಾಧಿ ಹತ್ರ ಹೋಗಿ ನಿಂತ್ಕೊಂಡು ಪ್ರಾರ್ಥಿಸ್ಕೊಳ್ತಾನಂತೆ. ಹೇಗ್ ಪ್ರಾರ್ಥಿಸ್ಕೊಳ್ತಾನೆ? ಯುದ್ಧಕ್ಕೆ ಸರ್ವ ಆಯುಧ ಸನ್ನದ್ಧನಾಗಿದ್ದಂತಹ ಅಖಿಲೇಶ್ ಬಹಳ ತನ್ನ ಆಯುಧಗಳನ್ನೆಲ್ಲ ಕವಚವನ್ನೆಲ್ಲ ತೊಟ್ಟು ಗುರಾಣಿಯನ್ನ ಹಿಡಿದು ಈಟಿಯನ್ನ ತೆಗೆದುಕೊಂಡು ಯುದ್ಧ ಭೂಮಿಗೆ ಅವನು ಹೊರಟಾಗ ಹೇಗಿದ್ದ ಅದನ್ನ ನಾನು ನೋಡ್ಬೇಕು ಅಂತ ಹೋಮರ್ ಅಪೇಕ್ಷೆ ಪಡ್ತಾನಂತೆ. ಸಮಾಧಿ ಹೋಮರ್ ಕಾಣಿಸ್ಕೊಂಡಾಗ ಆ ಕಾಂತಿಗೆ ಬೆಳಕಿಗೆ ನೋಡಕ್ಕಾಗದೇನೆ ಅವನು ಅಂಧನಾದ ಅಂತ ಒಂದು ವಿವರಣೆಯನ್ನು ಕೊಡ್ತಾರೆ. ಏನೇ ಇರ್ಲಿ, ಅಖಿಲೇ ಒಂದು ಪ್ರಸಂಗವನ್ನ ನಾನು ಜ್ಞಾಪಿಸಿಕೊಂಡು ನಮ್ಮ ಕವಿಗಳ ಜೊತೆಯಲ್ಲಿ ಹೋಲಿಕೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅಖಿಲೇಶ್ ತನ್ನ ಬಿಡಾರದಲ್ಲಿ ಕೂತಿದ್ದಾನೆ. ತನ್ನ ಸ್ನೇಹಿತರನ್ನ ಇತರರನ್ನ ಕೊಂದಂತಹ ಆ ಹೆಕ್ಟೇರ್ನನ್ನ ಅವನು ಜ್ಞಾಪಿಸ್ಕೊಂಡ ತಕ್ಷಣ ಯುದ್ಧದ ಬಿಡಾರದಿಂದ ಅವನು ಎದ್ದು ಬರ್ತಾನೆ. ಎದ್ದು ಬರೋ ವರ್ಣನೆಯನ್ನು ಹೇಗೆ ವರ್ಣಿಸ್ತಾನೆ ಅಂದ್ರೆ, ಯಾಕಂದ್ರೆ ಈ ಪ್ರಾರಂಭ ಆಗೋದೇನೇನೆ ಇನ್ವೊಕೇಶನ್, ಪ್ರಾರ್ಥನಾ ಪದ್ಯ. ಸಿಂಗ್ ಗೊಡೆಯ ಸಿಂಗ್ ದಿ ರಾತ್ ಆಫ್ ಅಖಿಲೇಶ್ who inflicted the pains continuously on his enemies ಅಂತ ಇದು ಪ್ರಾರ್ಥನಾ ಪದ್ಯ. ಅಂತಹ ಇವನು ರಣರಂಗದಲ್ಲಿ ಕುತ್ಕೊಂಡು ತನ್ನ ಬಿಡಾರದಿಂದ ಹೆಕ್ಟರ್ನ ಕೊಲ್ತೇನೆ ಅಂತ ಹೊರಟು, ಹೆಕ್ಟರ್ ಕೂಡ ಮಹಾವೀರ. ಇಬ್ಬರು, ಒಂದ್ ಕಡೆ ಭೀಮ, ಇನ್ನೊಂದ್ ಕಡೆ ದುರ್ಯೋಧನ ಸಣಿಸುವ ಆ ದೃಶ್ಯಕ್ಕೆ ಸದೃಶವಾದಂತ ದೃಶ್ಯವನ್ನ ವರ್ಣಿಸಿ ಎಷ್ಟು ಮಾಡಿದ್ರು ಇಬ್ಬರು ಸೋಲದಿಲ್ಲ ಮಹಾವೀರರು. ಕಡೆಗೆ ಎಂಥ ವೀರನಾಗಿದ್ರು ಅವನಲ್ಲಿ ಯಾವುದೋ ಒಂದು ಭಾಗದಲ್ಲಿ ನ್ಯೂನತೆ ಇರುತ್ತೆ. ದುರ್ಯೋಧನ ತೊಡೆಯಲ್ಲಿ ನ್ಯೂನತೆ ಇರುತ್ತೆ. ಹಾಗೆ ಆ ಹೆಕ್ಟರ್ನ ಅವನ ಕವಚವನ್ನ ತೊಟ್ಟಿದ್ದಾನೆ, ಶಿರಸ್ತ್ರಾಣವನ್ನು ಹಾಕೊಂಡಿದ್ದಾನೆ. ಈ ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ತೆರವು ಬಿಡುವು ಇರುತ್ತೆ. ಅದನ್ನ ಗುರುತಿಸಿದಂತಹ ಅಖಿಲೇಶ್ ತನ್ನ ಈಟೆಯಿಂದ ಇರುವುದು ಅವನನ್ನು ಕೊಂದು ಅಲ್ಲಿಗೆ ವಿರಮಿಸೋದಿಲ್ಲ. ಇದು ಬಹಳ ನಾನು ಹೇಳಬೇಕಾದಂತ
ಶತ್ರುವಿನ ಮೇಲೆ ಹಗೆತನ, ದ್ವೇಷ ಇದ್ದಂತ ಸಂದರ್ಭದಲ್ಲಿ ದ್ವೇಷ ಸುಲಭವಾಗಿ ಸಾಯಲ್ಲ. ಅದರಿಂದ ಅವನು ಕೊಂದನ್ನು ಬಿಡದೇನೆ ಅಖಿಲೇಶ್ ತನ್ನ ರಥಕ್ಕೆ ಅವನ ಶವವನ್ನ, ಅವನ ಕಾಲುಗಳನ್ನ ಕಟ್ಟಿ ರಣರಂಗದಲ್ಲಿ ಸುತ್ತಾಡಿಸ್ತಾನೆ, ಎಳೆದಾಡ್ತಾನೆ. ಸತ್ತೋಗಿದ್ದಾನೆ, ಅವನು ಹೆಣ ಆಗಿದ್ದ, ಆತರನ್ನು ಕೂಡ ಇವನ ದ್ವೇಷ ಆರಿಲ್ಲ. ಅವನ ಶವ ಸಂಸ್ಕಾರಕ್ಕೆ ಬಿಡೋದಿಲ್ಲ. ಇದನ್ನ ನೋಡಿ ದೇವತೆಗಳು ಕೂಡ ಕುಪಿತರಾಗ್ತಾರೆ. ಅವ್ರಿಗೆ ಯಾಕೆ ಹೀಗ್ ಮಾಡ್ತಿದ್ದೆ ಅಂತ ಹೇಳ್ತಾನೆ ಅಖಿಲೇಶ್. ದೇವತೆಗಳು ನಮ್ಮಲ್ಲಿ ಮಹಾಕಾವ್ಯಗಳಲ್ಲಿ ದೇವತೆಗಳು, ಸೂರ್ಯ, ಕೃಷ್ಣ ಇವರೆಲ್ಲ ಹೇಗೆ ನಮ್ಮ ಕಾವ್ಯಗಳಲ್ಲಿ ಪಾಲ್ಗೊಳ್ತಾರೆ, ಅಲ್ಲಿ ದೇವತೆಗಳ ಪಾತ್ರ ತುಂಬಾ ಉಂಟು. ವೀರರ ಜೊತೆಯಲ್ಲಿ ಪಕ್ಷಪಾತವನ್ನು ಅವ್ರು ಮಾಡ್ತಕ್ಕಂಥದ್ದು ಕೂಡ. ಇಂದ್ರ ಹೇಗೆ ಅರ್ಜುನ ಪಕ್ಷಪಾತಿಯಾಗಿ ನಿಲ್ತಾನೋ, ಹಾಗೆ ಕೃಷ್ಣ ಹೇಗೆ ಪಾಂಡವರ ಪಕ್ಷಪಾತಿಯಾಗಿ ನಿಲ್ತಾನೋ ಅಲ್ಲಿಂದ. ಆದರೆ ಕಡೆಗೆ ಮೆನೆಲಾಸ್ ಅಂತಕ್ಕಂಥವನ್ನ ಹೆಕ್ಟರ್ ತಂದೆ, ವಯೋವೃದ್ಧ, ಅವನು ಬಿಡಾರಕ್ಕೆ ಬಂದು ಅಖಿಲೇಶನನ್ನ ಕೂತ್ಕೊಂಡು ವೃದ್ಧನಾದಂತಹ ಪ್ರಯಾಣ್, ವೀರನಾದಂತಹ ಅಖಿಲೇಶನನ್ನ, ಯಾವ ಅಖಿಲಾಸ್ ತನ್ನ ಮಗನನ್ನು ಕೊಂದಿದ್ದಾನೋ ಹೆಕ್ಟರ್, ಆ ಶವವನ್ನ ನನ್ನ ಸಂಸ್ಕಾರಕ್ಕೆ ಕೊಡಪ್ಪ ಅಂತ ಬೇಡ್ಕೊಳ್ತಾನೆ. ಕಾಲತ್ರ ಕೂತ್ಕೊಂಡು ಇವನು ತರುಣ ಅಖಿಲೇಶ್, ಅದರ ವೃದ್ಧಾಪ್ಯ, ತಂದೆಯ ಮೋಹ ಹೇಗಿರುತ್ತೆ, ಪುತ್ರ ವಾತ್ಸಲ್ಯ. ಅವನ ಯಾವ ಕೈಯಿಂದ ತನ್ನ ಮಗನನ್ನ ಕೊಂದಿದ್ದನೋ ಆ ಕೈ ಹಿಡ್ಕೊಂಡು ಮನೇಲಿ ಅಖಿಲೇಶನ ಕೈ ತೆಗೆದು ಚುಪ್ಪಿಸಿ ಅವನ ಕಲ್ಲು ಬಂದು ಸವರ್ತಾ, ಅಪ್ಪ ಜ್ಞಾಪಿಸ್ಕೊ, ನಾನು ನಿಮ್ಮ ತಂದೆಯ ಸಮಾನ, ನನ್ನ ಮಗನನ್ನ ಶವ ಸಂಸ್ಕಾರಕ್ಕೆ ಕೊಡು ಅಂತ ಬೇಡ್ತಾನೆ. ಕರುಣೆ ಆಮೇಲೆ ಬಿಡ್ತಾನೆ. ಅಲ್ಲಿಗೆ ಆ ಕಾವ್ಯ ಮುಗಿಯುತ್ತೆ. ಕಡೆ ಚರಮವಾಕ್ಯ ಆ ಕಾವ್ಯ ಮುಗಿಯೋದನೆ, ದಟ್ ವಾಸ್ ದಿ ಫ್ಯೂನರಲ್ ಆಫ್ ಹೆಕ್ಟೇರ್ ಅಂತ ಕಾವ್ಯ ಮುಗಿಯುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಓದ್ಕೊಂಡಿದ್ದೀವಿ ಆ ಟ್ರೋಜನ್ ವಾರ್, ಹಾರ್ಸು, ಹೆಲೆನ್ ಆಫ್ ಟ್ರಾಯ್ ವಿಚಾರ, ಹೆಲೆನ್ ಆ ಕಾಲದ ಸುಂದರಿ. ಯಾವಾಗಲೂ ಮಹಾಕಾವ್ಯಗಳಲ್ಲಿ 2-3 ಕಾಮನ್ ವಸ್ತು ಅಂದ್ರೆ ಸ್ತ್ರೀ ಅಪಹರಣ, ವೀರರ ದ್ವೇಷ, ಯುದ್ಧ ಆಗತಕ್ಕಂಥದ್ದು, ಇಂಥದ್ದೇನೆ. ಹಾಗೆ ಹೆಲೆನ್ ಒಂದ್ ಪದ್ಯದಲ್ಲಿ ವರ್ಣಿಸ್ತಾನೆ, ಅಲ್ಲಿ ದಿಸ್ ವಾಸ್ ದಿ ಫೇಸ್, ಅವಳ ಮುಖಾನ ವರ್ಣಿಸ್ತಾನೆ. ದಿಸ್ ವಾಸ್ ದಿ ಫೇಸ್ ದಟ್ ಲಾಂಚ್ಡ್ 1,000 ships and buried the topless transcends ಅಂತ ವರ್ಣನೆ ಹೋಗುತ್ತೆ. ಅಂತಹ ಹೆಲೆನ್ ನೋಡಿ ಪ್ಯಾರಿಸ್ ಬಂದು ಅಪಹರಿಸಿರ್ತಕ್ಕಂಥ ಇದೆಲ್ಲ ವಸ್ತು. ಅದರಿಂದ ಆ ಕೆಲವು ವಿವರಗಳು ಈ ಕಾವ್ಯದಲ್ಲಿ ಬರಲ್ಲ, ಅದನ್ನು ಮುಂದುವರಿಕೆಯಾಗಿ ಒಡೆಸ್ಸಿಯಲ್ಲಿ ಬರುತ್ತೆ. ಒಡೆಸ್ಸಿಯ ವಸ್ತುವಿನ ಮುಂದುವರಿಕೆಯಾಗಿ ವರ್ಜಿನ್ ತನ್ನ ಕಾವ್ಯವನ್ನ ಬರೀತಾನೆ, ಅದು ಈಡಿಪಸ್ ಅಂತಕ್ಕಂಥದ್ದು. ಪಂಪನ ಕಾವ್ಯದ ವಸ್ತುವನ್ನು ತೆಗೆದುಕೊಂಡು ರನ್ನ ಮುಂದುವರಿಸ್ತಾನೆ. ಈ ಮುಂದುವರಿಕೆಯ ಮಹಾಕಾವ್ಯಗಳ ವಸ್ತುವಿನ ತಲೆಮಾರಿನಿಂದ ತಲೆಮಾರಿಗೆ, ಶತಮಾನದಿಂದ ಶತಮಾನಕ್ಕೆ ಹೇಗೆ ಮುಂದುವರಿಸ್ತದೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಕಾವ್ಯದ ಪರಿಪ್ರೇಕ್ಷ್ಯದಲ್ಲಿ ನಾವು ಅದನ್ನ ತೌಲನಿಕವಾಗಿ ಅಧ್ಯಯನ ಮಾಡಿದ್ರೆ ನಮ್ಮ ತಿಳುವಳಿಕೆಗೆ ಮತ್ತಷ್ಟು ಹರಿತ ಬರುತ್ತೆ, ಮತ್ತಷ್ಟು ಅರಿವು ಅದನ್ನು ಬೆಳೆಯೋದಕ್ಕೆ ಅವಕಾಶವಾಗುತ್ತೆ. ಇಲ್ಲೇ ಹೇಳ್ಬೇಕಾದಂತ ಮಾತು ಅಂತ ನಾನು ಎಷ್ಟೋ ತೆಗೆದುಕೊಳ್ಬೇಕು ಗೊತ್ತಿಲ್ಲ, ದಯವಿಟ್ಟು ನನಗೆ ಹೇಳಿ, ನಾನು ನಿಲ್ಲಿಸ್ಬಿಡ್ತೇನೆ. ಅಂದ್ರೆ ಅಷ್ಟು ದೂರದಿಂದ ಬಂದು 4 ಮಾತಿನಲ್ಲಿ ಪರ್ಯವಸನ ಆಗೋದಕ್ಕಿಂತ ಇನ್ನೊಂದ್ ಸ್ವಲ್ಪ ಹೇಳೋಣ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಇದು ಹೋಮರ್ ತನ್ನ 2 ಕಾವ್ಯಗಳಿಗೆ, ಅದು 725ನೇ ಇಸ್ವಿಯಲ್ಲಿ ಒಂದು ಕಾವ್ಯವನ್ನ ಬರೀತಾನೆ, ಇಲಿಯಡ್ ಅನ್ನ. ಕ್ರಿಸ್ತಪೂರ್ವ 725ನೇ ಇಸ್ವಿಯಲ್ಲಿ, 750ನೇ ಇಸ್ವಿಯಲ್ಲಿ ಅವನು ಇಲಿಯಡ್ ಬರೀತಾನೆ. 25 ವರ್ಷಗಳ ಅಂತರ ಇರುತ್ತೆ. ಗ್ರೀಕ್ ಭಾಷೆಗೆ ಲಿಪಿಯನ್ನ ಕಂಡಿಡ್ದು, ಅದವರೆಗೂ ಲಿಪಿ ಇರಲಿಲ್ಲ. 8ನೇ ಶತಮಾನ ಕ್ರಿಸ್ತಪೂರ್ವ 1000ನೇ ಇಸ್ವಿಗಾಗ್ಲೇ ಲಿಪಿ ಬಂದಿದ್ರು ಕೂಡ ಗ್ರೀಕಿಗೆ ಲಿಪಿ ಬಂದಿದ್ದು ಯಾತಕ್ಕೆ ಅಂದ್ರೆ ವಿದ್ವಾಂಸರು ಹೇಳ್ತಾರೆ, ಹೋಮರನ ಕಾವ್ಯವನ್ನ ಓದಬೇಕು ಅನ್ನೋದಕ್ಕೋಸ್ಕರ ಆ ಗ್ರೀಕ್ ಲಿಪಿಯನ್ನು ಕಂಡಿದ್ರೆ. ಇದು ಕೂಡ ನಾವು ಗಮನಿಸ್ಬೇಕಂತ ಸಂಗತಿ. ಅದಾದ್ಮೇಲೆ ಈ ವರ್ಜಿಲ್ ವರ್ಜಿಲ್ ಪಟ್ಟಕ್ಕೆ ಬರುವ ಸಂದರ್ಭದ ವರ್ಜಿಲ್ ಅವನ ಕವಿಯಾಗಿ, ಆಸ್ಥಾನ ಕವಿಯಾಗುವ ಕಾಲಘಟ್ಟದಲ್ಲಿ ಅವನಿಗೆ ಆಶ್ರಯ ಕೊಟ್ಟಂತವನು ಆಕ್ಟೇವಿಯಸ್ ಅಗಸ್ಟಸ್ ಅಂತಕ್ಕಂಥ ಚಕ್ರವರ್ತಿ. ಅವನು ಕ್ರಿಸ್ತಪೂರ್ವ 44ನೇ ಇಸ್ವಿಯಲ್ಲಿ ಸೀಸರ್ನ ಕೊಲೆ ಆಗುತ್ತೆ. ಅದಾದ್ಮೇಲೆ ಆಂಟೋನಿ ಕ್ಲಿಯೋಪತ್ರವನ್ನು ಸೋಲಿಸಿ ಇವನು ಆಕ್ಟೇವಿಯಸ್ ಅಗಸ್ಟಸ್ ಚಕ್ರವರ್ತಿ ಆಗಿರ್ತಾನೆ. ಅವನಿಗೆ ವರ್ಜಿಲ್ ಕವಿಯನ್ನು ಕಂಡರೆ ಸ್ನೇಹ, ಪ್ರೀತಿ, ವಾತ್ಸಲ್ಯ. ಅವನ್ನ ಕರೆದು ಅವನಿಗೆ
ಎಲ್ಲ ಅನುಕೂಲಗಳನ್ನು ಕಲ್ಪಿಸಿ. ಯಾಕೆಂದ್ರೆ ಆಂಟೋನಿ ಇದ್ದಂತಹ ಸಂದರ್ಭದಲ್ಲಿ ವರ್ಜಿಲ್ ಕವಿಯ ಆಸ್ತಿಯನ್ನ ಸರ್ಕಾರ ಮುಟ್ಗೋಲು ಹಾಕೊಂಡಿರುತ್ತೆ. ಅದನ್ನೆಲ್ಲ ಅವನಿಗೆ ಕವಿಗೆ ಎಷ್ಟು ಕಷ್ಟ ಕೊಡ್ತಾರೆ ನೋಡಿ ಸಾಹಿತ್ಯ, ಅದನ್ನ ಬಿಡುಗಡೆ ಮಾಡಿ ಅವನಿಗೆ ಎಲ್ಲ ಅನುಕೂಲಗಳನ್ನ ಕಲ್ಪಿಸ್ತಾನೆ. ಅವನು ಕ್ರಿಸ್ತಪೂರ್ವ 70ನೇ ಇಸ್ವಿಯಲ್ಲಿ ಹುಟ್ಟಿದಂತಹ ವರ್ಜಿಲ್ ಅವನು 29ನೇ ವಯಸ್ಸಿನಲ್ಲಿ ಕಾವ್ಯ ರಚಿಸೋದಕ್ಕೆ ಪ್ರಾರಂಭಿಸಿ 19ನೇ ಇಸ್ವಿಯಲ್ಲಿ 51 ವರ್ಷ ಬದುಕಿರ್ತಕ್ಕಂಥವನು. ಮತ್ತು ಕಾವ್ಯ ಅರ್ಧ ನಿಂತೋಗುತ್ತೆ. ನಮ್ಗೆ ಅರ್ಥನೇಮಿ ಪುರಾಣ ಇದ್ದಾಗೆ ಆ ಕಾವ್ಯ ಅರ್ಥ ನೀನೋಗುತ್ತಾ ನನ್ನ ಸ್ನೇಹಿತರು. ಅವನು 10 ವರ್ಷ ತಗೊಂಡಿರ್ತಾನೆ ತನ್ನ ಕಾವ್ಯವನ್ನ. ಈಲಿಯಡ್ ಕಾವ್ಯ ಬಹಳ ಶ್ರೇಷ್ಠವಾದಂತ ಕಾವ್ಯ, ಲ್ಯಾಟಿನ್ ಭಾಷೆಯಲ್ಲಿ. ಆ ಕಾವ್ಯ ಶ್ರೇಷ್ಠ ಅನ್ನೋದು ವಿಚಾರ ನಾವು ಇಂಗ್ಲಿಷ್ ಮೂಲಕ, ಯಾಕಂದ್ರೆ ಒರಿಜಿನಲ್ ಲ್ಯಾಟಿನ್ ಓದೋ ಸಾಮರ್ಥ್ಯ ನಮ್ಗಿಲ್ದೇ ಇದ್ರು ಇಂಗ್ಲಿಷ್ ಅನುವಾದಗಳು ಎಷ್ಟೊಂದು ಕೊಟ್ಟಿಗೆ. ನಮ್ಮ ಪಂಪನನ್ನ ಕನಿಷ್ಠ ಈ 100,000 ವರ್ಷದ ಅಂತರದಲ್ಲಿ ಯಾವ ಭಾಷೆಗಳನ್ನ ನಾವು ಕೊಟ್ಟಿದ್ದೀವಿ ನಾವಿನ್ನೂ ತಗೊಂಡು ಹೋಗಿಲ್ಲ. ನಾನು ಕೆಲವು ಪದ್ಯಗಳನ್ನ ಇಂಗ್ಲಿಷ್ಗೆ ನನ್ನ ಸ್ಪೆಕ್ಟ್ರಮ್ ಪರಿಚಯ ಮಾಡಿಕೊಡುವಾಗ ಮಲ್ಲಪ್ಪ ಹೇಳಿದ್ರಲ್ಲ, ಆ ಕೃತಿಯಲ್ಲಿ ನಾನು ಸ್ವಲ್ಪ ಇದು ಮಾಡಿ, ಆದರೆ ಸಮಗ್ರವಾಗಿ ಅದನ್ನ ನಾವು ಇಂಗ್ಲಿಷ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ಹೋಮರಿಗೂ, ಯಾವ ವರ್ಜಿಲ್, ಡಾಂಟೆ, ಮಿಲ್ಟನ್ಗೂ ಕಡಿಮೆ ಇರದಕ್ಕಂತಹ ಕವಿ ಎನ್ನುವುದು ಲೋಕ ಗುರುತಿಸೋದಿಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ನಮ್ಮ ಶ್ರೇಷ್ಠ ಕವಿಗಳನ್ನ ನಾವು, ಶ್ರೇಷ್ಠ ಕವಿಗಳು ಮಾತ್ರ ಅಂತಲ್ಲ, ನಮ್ಮ ಸಾಹಿತ್ಯವನ್ನ ಅನ್ಯ ಭಾಷೆಗೆ, ಕನಿಷ್ಠ ನಮ್ಮ ಭಾರತೀಯ ಭಾಷೆಗಳಿಗೆ, ಅಕ್ಕಪಕ್ಕದ ನೆರೆಹೊರೆಯ ಭಾಷೆಗಳಿಗಾದರೂ ತೆಗೆದುಕೊಂಡು ಹೋಗ್ಬೇಕಾದ ಅಗತ್ಯ ಇರುವ ಕಾಲಘಟ್ಟದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಆ ಕೆಲಸವನ್ನ ತರುಣರು ಕೈಗೆತ್ಕೊಂಡು ಅದನ್ನ ಮುಂದುವರಿಸಿಕೊಂಡು ಹೋಗಿ ಮಾಡ್ಬೇಕಾದದ್ದು ತುಂಬಾ ಇರುತ್ತೆ. ಹೀಗಾಗಿ ನಮ್ಮ ಪಂಪ ಅಧ್ಯಯನ ಕೇಂದ್ರದಿಂದ ನಾವು ಯಾವ ಕೆಲಸಗಳನ್ನ ಕೈಗೆತ್ಕೊಳ್ಬಹುದು, ಯಾವ ಕಡೆಗೆ ನಮ್ಮ ಹೆಜ್ಜೆಗಳು ಚಲಿಸ್ಬೇಕು ಅನ್ನೋದ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕೆಲವು ಮಾತುಗಳನ್ನ ನಾನು ಹೇಳಿದ್ದೇನೆ. ಪಂಪನನ್ನ ಕುರಿತು ಹೇಳುವುದಕ್ಕೆ ಸಾಕಷ್ಟಿವೆ. ಪಂಪ ಒಂದು ರೀತಿಯಲ್ಲಿ ಭಾಗ್ಯಶಾಲಿ. ತಾನು ಬದುಕಿದ್ದಾಗಲೇನೆ ಎಲ್ಲ ಭಾಗ್ಯಗಳನ್ನು ಅವನು ಅನುಭವಿಸ್ದ. ಬದುಕಿದ್ದಾಗ ಭಾಗ್ಯಗಳನ್ನ, ಜೀವಿಸಿದ್ದಾಗ ಭಾಗ್ಯಗಳನ್ನ ಅನುಭವಿಸೋದು ಬಹಳ ಮುಖ್ಯ. ಸತ್ತ ಮೇಲೆ ಎಷ್ಟು ನಾವು ರಾಶಿಗಟ್ಟಲೆ, ಲಾರಿಗಟ್ಟಲೆ ಅವನಿಗೆ ಹೂವುಗಳನ್ನ ಅರ್ಪಿಸಿದ್ರು ಏನ್ ಬದುಕಿದ್ದಾಗ ಒಂದು ಗುಲಾಬಿ ಹೂ, ಒಂದು ಧವಳ, ಇದನ್ನ ಕೊಟ್ರೆ ಅವನು ಬದುಕಿದ್ದಾಗ ಆನಂದ ಕೊಡೋದು. ಪಂಪನಿಗೆ ಅಂತದ್ದು ಸಿಕ್ತು. ಅದಕ್ಕೆ ಸರಿ ಅವನಿಗೇನು ತುಡಿಗೆ ನಿಚ್ಚಲಂ ಪಂಚರತ್ನங்களும் ಹೊರಮಡೆ ತನ್ನುಡು ಪುಟಂಗಳ್ ಮಡಿಯೊಳಾಗಿರೆ ಅಳ್ಕರಿ ಕಂಡಾರೊಳ್ ಕೆಲದೋಳ್ ಪಿರಿಯ ಬಿತ್ತರಿಗೆಯ ನೆಟ್ಟು ಕೊಡುವ ಬಾಡಕ್ಕಂ ಜೀವಧನಗಳ ಬಿಡುವೆಣ್ಗಂ ಲೆಕ್ಕಂ ನೆನೆಸಿ ಗುಣಾರ್ಣವಂ ಕವಿತಾ ಗುಣಾರ್ಣವಂಗಿತ್ತಂ. ಅವನ್ಗೆ ತುಡುಗೆ ನಿಟ್ಟಲು ತೊಟ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಅವನಿಗೆ ಹೊಸ ಹೊಸ ಬಟ್ಟೆಗಳು ಅಂತದನ್ನು ಕೊಟ್ಟಿದ್ದ. ಅವನು ಎದುರಿಗೆ ಬಂದ್ರೆ ಅವನಿಗೆ ಮಡಿಯಾಗಿರೋ ವಸ್ತ್ರವನ್ನು ಕೊಡೋದಲ್ದೆ ಪಕ್ಕದಲ್ಲಿ ತನ್ನ ಸಿಂಹಾಸನ ಇದೆ, ನಾನು ರಾಜ ನೀನು ಕವಿ, ದೂರ ಇರುವಂತಲ್ಲ, ತನ್ನ ಪಕ್ಕದಲ್ಲಿ ತನ್ನ ಪೀಠ ಎಷ್ಟು ಲೋಹದ ಆಸನ ಎತ್ತರ ಅಷ್ಟೇ ಸಮಾನವಾಗಿ ಅವನ ಪಕ್ಕದಲ್ಲಿ ಕೂಡಿಸ್ಕೊಂಡು ವಿಶ್ವಾಸದಿಂದ ಕೊಂಡು ಅವನಿಗೆ ಗ್ರಾಮಗಳನ್ನ, ಅವನಿಗೆ ದಾಸಿಯರನ್ನ, ಅವನಿಗೆ ಧನ ಸಂಪತ್ತಿಯನ್ನ, ಅಂದರೆ ಹಾಲು ಕರೆಯುವುದಕ್ಕೆ ಬೇಕಾದಂತ ಗೋವುಗಳು, ಇಷ್ಟನ್ನೆಲ್ಲ ನೀಡಿ ಅವನು ಸಂತೋಷ ಪಟ್ಟ. ಇದನ್ನೆಲ್ಲ ಪಂಪ ಬದುಕಿದ್ದಾಗ ಅನುಭವಿಸಿದ. ನಮ್ಮ ಕಾಲದಲ್ಲಿ ಕುವೆಂಪು ಅಷ್ಟು ಸುಖಗಳನ್ನ ಅನುಭವಿಸಿದ್ದಾರೆ. ಎಲ್ಲಾ ತಮ್ಮ ಕಾಲದಲ್ಲಿ ಅನುಭವಿಸಿರೋರು ಅಂದ್ರೆ ಕುವೆಂಪು ಅವರು. ಕುವೆಂಪು 20ನೇ ಶತಮಾನದ ಪಂಪ, 10ನೇ ಶತಮಾನದಲ್ಲಿ ಪಂಪ ಮತ್ತು 20ನೇ ಶತಮಾನದಲ್ಲಿ ಅವನ ಕಾವ್ಯಗಳ, ಪಂಪನಲ್ಲಿ ಕುರಿತು ಭವ್ಯತೆ ಇತ್ಯಾದಿಗಳು ಕುವೆಂಪು ಆರಾಧಿಸ್ತಾ ಅವರು ತಮ್ಮ ಕಾವ್ಯವನ್ನು, ಮಹಾಕಾವ್ಯವನ್ನು ಬರೆಯೋದಕ್ಕೆ ಸಾಧ್ಯವಾಯಿತು. ಹೀಗೆ ಹೇಳುವ ವಿಷಯ ಅಗಾಧವಾಗಿದೆ, ಹೇಳುವ ಮನಸ್ಸು ಕೂಡ ಅನಂತವಾಗಿದೆ. ಆದ್ರೆ ನಾವು ಯಾವಾಗಲೂ ಒಂದು ಕಾಲದ ಚೌಕಟ್ಟಿಗೆ ಬದ್ಧವರಾದ್ರಿಂದ ನಾನು ಇನ್ನು ಎಷ್ಟು ವಿಸ್ತರಿಸುವ ಅಗತ್ಯ ಇಲ್ಲ. ನನಗೆ ಕರೆಸಿ ಪ್ರೀತಿಯಿಂದ, ವಿಶ್ವಾಸದಿಂದ ಕಂಡ ಈ ಕನ್ನಡ ವಿಭಾಗಕ್ಕೆ ಮತ್ತು ಇಲ್ಲ ಈ ಸಭಾಂಗಣದಲ್ಲಿ ಕನಿಷ್ಠ ಅಂದ್ರೆ ನಾನು ಒಂದು 30 ಉಪನ್ಯಾಸ ಕೊಟ್ಟಿರ್ಬೇಕು ಇಷ್ಟು ವರ್ಷದಲ್ಲಿ. ಇವತ್ತು ಇನ್ನೊಂದು ವಿಶೇಷ ಉಪನ್ಯಾಸ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರ ವರ್ಗದ ಹಿರಿಯರಿದ್ದಾರೆ, ಸಭಿಕರು, ಎಂತ ನಾವಾಗಲೂ ಹೇಳ್ತಿರ್ತೀನಲ್ಲ, ಸಭಿಕರು ಸಹೃದಯ ಇದ್ರೇನೆ ನಮ್ಗೆ ಉತ್ಸಾಹ ಇರುತ್ತೆ. ಎಲ್ಲ
ಓದುಗರು ಸಹೃದಯರಲ್ಲ. ಓದುಗರು ರೀಡರ್, ಬಟ್ ಆಲ್ ರೀಡರ್ಸ್ ಆರ್ ನಾಟ್ ಸಹೃದಯಸ್. ದೇ ನೀಡ್ ಎ ಸ್ಪೆಷಲ್ ಕ್ವಾಲಿಟಿ, ಸ್ಪೆಷಲ್ ಎಕ್ವಿಪ್ಮೆಂಟ್. ಅದರಿಂದ ಯೇಷಾಂ ಕಾವ್ಯಾನುಶೀಲನ ವಶ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ತೇ ಹೃದಯ ಸಂವಾದ ಭಾಜಕ ಸುಹೃದಯ. ಕಾವ್ಯಗಳನ್ನ ಓದಿ ತನ್ನ ಹೃದಯ ಎನ್ನುವ ದರ್ಪಣದಲ್ಲಿ ಅದು ಪ್ರತಿಫಲಿತವಾಗುವಷ್ಟರ ಮಟ್ಟಿಗೆ ತನ್ನದನ್ನಾಗಿ ಮಾಡಿಕೊಂಡು ಯಾರು ಆನಂದಿಸ್ತಾನೋ ಅವನು ಸಹೃದಯ. ಅಂಥವನಿಗೆ ಕಾವ್ಯ ಬರೀತಾನೆ ಕವಿ. ಯಾಕೆಂದ್ರೆ ಕವಿ ತನ್ನ ಕಾವ್ಯದಲ್ಲಿ ಹೇಳಿದಂತ ಮಾತುಗಳಿಗೆ ಮಾತ್ರ ಅರ್ಥ ಅಂತಲ್ಲ, ಅದಕ್ಕೊಂದು ಭಾವಕೋಶ, ಅದಕ್ಕೊಂದು ನಾದಕೋಶ, ಅದಕ್ಕೊಂದು ಅರ್ಥವಳಿಯ ಇದಿರುತ್ತೆ. ಅದನ್ನಷ್ಟನ್ನು ನಾವು ತಿಳ್ಕೊಂಡಂತ ಸಂದರ್ಭದಲ್ಲಿ ಕವಿ ಅಂತವನಿಗೆ ಕೈ ಮುಗಿತಾನೆ. ಕವೇರ ಅಭಿಪ್ರಾಯಂ ಅಶಬ್ದ ಗೋಚರಂ ಸ್ಫುರಂತ ಮಾತ್ರೇಷು ಪದೇಶು ಕೇವಲಂ ವದದ್ಭಿರಂಗೈ ಕೃತರೋಮ ವಿಕ್ರಿಯೈ ತೂಷ್ಣೀಂ ಭವತೋಯ ಮಂಜಲಿ. ಕವಿಗಳ ಅಭಿಪ್ರಾಯ ಅಶಬ್ದ ಗೋಚರಂ. ಆ ಶಬ್ದಗಳಿವೆ, ಶಬ್ದಕ್ಕೆ ಅರ್ಥ ನಿಘಂಟಿನಲ್ಲಿ, ಅದರ ಭಾವಕ್ಕರ್ಥ ಭಗವಂತ ಕರುಣಿಸ್ಬೇಕು. ಅದು ನಾವು ಓದಿನಿಂದ ಪ್ರಾಪ್ತ ಮಾಡಿಕೊಡ್ತಾ ಅಂತಹದ್ದನ್ನು ಓದಿ ಯಾವ ಓದುಗ ತನ್ನ ಓದ್ತಾ ರೋಮಾಂಚನಗೊಳ್ತಾನೋ ಅಂತವನಿಗೆ ನಾನು ಕೈ ಮುಗಿತೀನಿ ಅಂತ ಹೇಳ್ತಾನೆ. ಇಷ್ಟು ಮಾತನ್ನು ಕೇಳೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದನೆ.